ಇವತ್ತು ಇನ್ನೂ ಬಹಳ ಜನ ಮಾತನಾಡೋರಿದ್ರು. ಶಿವಣ್ಣ ಮಾತಾಡಬೇಕಾಗಿತ್ತು, ಕಾಗಲವಾಡಿ ಶಿವಣ್ಣ ಮಾತಾಡಬೇಕಾಗಿತ್ತು. ಮಾತಾಡಿದ್ರ ನೀವೆಲ್ಲ? ನಮ್ಮ ಅಧ್ಯಕ್ಷರು ವಿಜಯ್ ಕುಮಾರ್ ಅವರು ಮಾತಾಡಬೇಕಾಯ್ತು, ಜಿಲ್ಲಾ ಅಧ್ಯಕ್ಷರು. ಆಮೇಲೆ ಗಣೇಶ್ ಪ್ರಸಾದ್ ಮಾತಾಡಬೇಕಾಗಿತ್ತು, ದರ್ಶನ್ ಮಾತಾಡಬೇಕಾಗಿತ್ತು, ಅನಿಲ್ ಮಾತಾಡಬೇಕಾಗಿತ್ತು. ಇವರೆಲ್ಲ ಮಾತಾಡಬೇಕಾಗಿತ್ತು. ಸಮಯದ ಅಭಾವದಿಂದ ಮಾತಾಡಲಿಕ್ಕೆ ಆಗ್ಲಿಲ್ಲ. ಯಾರು ಕೂಡ ತಪ್ಪು ತಿಳ್ಕೊಳ್ಳಿಕ್ಕೆ ಹೋಗಬಾರದು, ಅವರಿಂದ ಮಾತಾಡಿಸಬಾರದು ಅನ್ನೋದಕ್ಕಿಂತ ಹೆಚ್ಚಾಗಿ ಸಮಯದ ಅಭಾವ ಮತ್ತೆ ಊಟದ ಸಮಯ. ಹಾಗಾಗಿ ಕಾರ್ಯಕರ್ತರು ಬೆಳಿಗ್ಗೆನೆ ಬಂದಿದ್ದಾರೆ. ಅವರು ಬಹಳ ನನ್ನ ಮನವಿ ಸ್ವೀಕಾರ ಮಾಡಿ ಕೂತಿದ್ದಾರೆ. ಅದಕ್ಕಾಗಿ ನಿಮ್ಮೆಲ್ಲರಿಗೂ ಕೂಡ ಇಷ್ಟೊಂದು ತಾಳ್ಮೆಯಿಂದ ಸಹನೆಯಿಂದ ಕೂತಿದ್ದೀರಲ್ಲ, ಅದಕ್ಕೋಸ್ಕರ ನಿಮಗೆ ವಿಶೇಷವಾದಂತ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ವರುಣಾ ಕ್ಷೇತ್ರ ನನ್ನ ಪಾಲಿಗೆ ಅದೃಷ್ಟ ಕ್ಷೇತ್ರ ಅಂತೇಳಿ ನಾನು ತಿಳ್ಕೊಂಡಿದ್ದೇನೆ. ಯಾಕಂತಂದ್ರೆ 2013ರಲ್ಲಿ ಮುಖ್ಯಮಂತ್ರಿ ಆಗ್ಬೇಕಾದ್ರೆ ನೀವೆಲ್ಲ ನನಗೆ 30,000ಕ್ಕೂ ಹೆಚ್ಚು ಅಂತರದಿಂದ ಕಳಿಸಿದ್ರಿ. ಆಗ ಮೊದಲನೇ ಬಾರಿಗೆ ಮುಖ್ಯಮಂತ್ರಿ ಆದೆ. ಈಗ 2023ರಲ್ಲಿ ಮೊನ್ನೆ ನಡೆದಂತ ವಿಧಾನಸಭಾ ಚುನಾವಣೆಯಲ್ಲಿ ಸುಮಾರು 48,000ಕ್ಕೂ ಹೆಚ್ಚು ಅಂತರದಿಂದ ಗೆಲ್ಲಿಸಿದ್ರೆ ಎರಡನೇ ಬಾರಿ ಮುಖ್ಯಮಂತ್ರಿ ಆದೆ. ಇವತ್ತು ನನಗೆ 2 ಬಾರಿ ಮುಖ್ಯಮಂತ್ರಿ ಆಗ್ತಕ್ಕಂಥ ಅವಕಾಶ ಸಿಕ್ಕಿದ್ರೆ ನೀವೆಲ್ಲರೂ ಕೂಡ ಕಾರಣ ಅಂತಕ್ಕಂಥದನ್ನ ಮರೀಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ವರುಣಾ ಕ್ಷೇತ್ರದ ಮತದಾರರಿಗೆ ವಿಶೇಷವಾದಂತ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಭಾರತೀಯ ಜನತಾ ಪಕ್ಷದವರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನನ್ನನ್ನ ಸೋಲಿಸಲೇಬೇಕು ಅಂತೇಳಿ ನಮ್ಮ ಬೆಂಗಳೂರಿನ ಸೋಮಣ್ಣ ಅವರನ್ನ ಕರ್ಕೊಂಡ್ಬಂದು ನಿಲ್ಲಿಸಿದ್ರು. ಈಗ ತುಮಕೂರ್ಗೆ ಹೋಗಿ ಪಾರ್ಲಿಮೆಂಟ್ ಮೆಂಬರ್ ಆಗಿದ್ದಾರೆ. ಅವರು ಬಹಳಷ್ಟು ಹಣನೂ ಕೂಡ ಖರ್ಚು ಮಾಡಿದ್ರು ಈ ಕ್ಷೇತ್ರದಲ್ಲಿ. ಆದರೆ ನೀವೆಲ್ಲರೂ ಕೂಡ ಕಾಂಗ್ರೆಸ್ನ ಭಾರತೀಯ ಜನತಾ ಪಕ್ಷದವರು ಏನೇ ಕುತಂತ್ರವನ್ನ ಮಾಡಿದ್ರೂ ಕೂಡ ನೀವು ಆ ಕುತಂತ್ರವನ್ನ ತೊಡೆದಾಕಿ ಸೋಮಣ್ಣವರನ್ನ ಸೋಲಿಸಿ ನನ್ನನ್ನ ಗೆಲ್ಲಿಸ್ಕೊಟ್ಟಿದ್ದೀರಿ. ನಿಮ್ಮ ಋಣ ನನ್ನ ಮೇಲೆ ಇದೆ ಅಂತಕ್ಕಂಥದನ್ನ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ. ನಿಮ್ಮೆಲ್ಲರ ಆಶೀರ್ವಾದದಿಂದ ನಾನು ಮುಖ್ಯಮಂತ್ರಿ ಆದ್ಮೇಲೆ ಈ ರಾಜ್ಯದ ಜನರು, ಬಡವರು, ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ರೈತರು, ಮಹಿಳೆಯರು, ಕಾರ್ಮಿಕರು ಇವರೆಲ್ಲರ ಸೇವೆಯನ್ನ ಮಾಡತಕ್ಕಂತ ಅವಕಾಶವನ್ನ ಕಲ್ಪಿಸಿಕೊಟ್ಟಿದ್ದೀರಿ. ನಾನು 2013ರಲ್ಲಿ ಮುಖ್ಯಮಂತ್ರಿ ಆಗಿರುವಾಗ
ನಾವು ಜನತೆಗೆ ಕೊಟ್ಟಿದ್ದಂತ 165 ಭರವಸೆಗಳಲ್ಲಿ 158 ಭರವಸೆಗಳನ್ನು ಈಡೇರಿಸಿದ್ದೀವಿ. 158 ಭರವಸೆಗಳನ್ನು ಈಡೇರಿಸಿದ್ದೀವಿ. ಈ 158 ಭರವಸೆಗಳ ಜೊತೆಗೆ ಇನ್ನೂ ಹೆಚ್ಚಾಗಿ 30 ಕಾರ್ಯಕ್ರಮಗಳನ್ನು ಜನರಿಗೆ ಕೊಟ್ಟಿದ್ದೇವೆ. ನಾನು ಯಾಕೆ ಈ ಮಾತನ್ನ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂತಂದ್ರೆ, ನಮ್ಮ ಪಕ್ಷ ಮತ್ತು ಸರ್ಕಾರ ನುಡಿದಂತೆ ನಡೆದಿದ್ದೇವೆ. ಕೊಟ್ಟ ಮಾತಿಗೆ ತಪ್ಪಿಸ್ಕೊಂಡಿಲ್ಲ. ನಾನು ಅದಕ್ಕೋಸ್ಕರನೇ ನುಡಿದಂತೆ ನಡಿಬೇಕು, ಜನತೆಗೆ ಕೊಟ್ಟಿರ್ತಕ್ಕಂಥ ಭರವಸೆಗಳನ್ನು ಈಡೇರಿಸಬೇಕು. ಬಡವರು, ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು ಇವರಿಗೆ ಆರ್ಥಿಕವಾಗಿ, ಸಾಮಾಜಿಕವಾಗಿ ಶಕ್ತಿಯನ್ನು ತುಂಬಬೇಕು ಅನ್ನೋ ಕಾರಣಕ್ಕೋಸ್ಕರ ಸಮಾಜವನ್ನ ನಿರ್ಮಾಣ ಮಾಡಬೇಕು, ಅಸಮಾನತೆಯನ್ನ ತೊಲಗಿಸ್ಬೇಕು. ಯಾರು ಕೂಡ ಅಸಮಾನತೆಯಿಂದ ನರಳಬಾರದು. ಅದಕ್ಕೋಸ್ಕರ ಬಸವಣ್ಣನವರು, ಪಟೇಲ್ರೇ, ಬಸವಣ್ಣನವರ ಜಯಂತಿ ದಿನನೇ ನಾನು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ್ದು. ಈ ಸಾರಿ ಅಧಿಕಾರಕ್ಕೆ ಬಂದ ಮೇಲೆ ಜಗಜ್ಯೋತಿ ಬಸವಣ್ಣನವರು, ವಿಶ್ವಗುರು ಬಸವಣ್ಣ ಅವರನ್ನ ಘೋಷಣೆ ಮಾಡಿ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಅವರ ಭಾವಚಿತ್ರಗಳನ್ನು ಇಡ್ತಕ್ಕಂಥ ಆದೇಶವನ್ನ ಹೊರಡಿಸ್ತೆ. ಯಡಿಯೂರಪ್ಪ ಮಾಡಿರ್ಲಿಲ್ಲ, ಪಟೇಲ್ರೇ, ಬಸವರಾಜ ಬೊಮ್ಮಾಯಿ ಮಾಡಿರ್ಲಿಲ್ಲ, ಜಗದೀಶ್ ಶೆಟ್ಟರ್ ಮಾಡಿರ್ಲಿಲ್ಲ, ನಿಲಿಂಗಪ್ಪ ಮಾಡಿರ್ಲಿಲ್ಲ, ವೀರೇಂದ್ರ ಪಾಟೀಲ್ ಮಾಡಿರ್ಲಿಲ್ಲ. ನಾನು ಮಾಡಿದೆ. ಯಾಕಂತಂದ್ರೆ ನಾನು ಬಸವಣ್ಣವರ ಆದರ್ಶಗಳೇನಿದ್ದಾವೆ ಅವುಗಳನ್ನ ಜೀವನದಲ್ಲಿ ಅಳವಡಿಸ್ಕೊಂಡು ಅವರ ದಾರಿನಲ್ಲಿ ನಡೀತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ. ಬಸವಣ್ಣವರು ಯಾವ ಜಾತಿಗೆ ಸೇರಿದವರಲ್ಲ. ಅವರು ಹುಟ್ಟುವಾಗ ಬ್ರಾಹ್ಮಣರಾಗಿ ಹುಟ್ಟಿದ್ರು ಅಷ್ಟೇನೆ. ಹುಟ್ಟುವಾಗ ಬ್ರಾಹ್ಮಣರಾಗಿ ಹುಟ್ಟಿದ್ರು. ಆದ್ರೆ ಲಿಂಗಾಯತ ಧರ್ಮವನ್ನ ಸ್ಥಾಪನೆ ಮಾಡಿದ್ರು. ಲಿಂಗಾಯತ ಧರ್ಮವನ್ನ ಸ್ಥಾಪನೆ ಮಾಡಿದ್ರು. ಲಿಂಗಾಯತ ಧರ್ಮದ ಮೂಲಕ ಇಡೀ ಸಮಾಜ ಮನುಷ್ಯರಾಗಿ ಬದುಕಬೇಕು ಅಂತೇಳಿ ಇಡೀ ಜೀವನದ ಉದ್ದಕ್ಕೆ ಬಸವಾದಿ ಶರಣರು ಪ್ರಯತ್ನವನ್ನ ಮಾಡಿದ್ರು. ನಾವೆಲ್ಲ ಮನುಷ್ಯರು. ಆಕಸ್ಮಿಕವಾಗಿ ಜಾತಿ ಇರೋದ್ರಿಂದ ಜಾತಿ ಇಂತಿಂತ ಜಾತಿಲಿ ಹುಟ್ಟಿದೀವಿ ಅಷ್ಟೇನೆ. ನಾನೇನು ಅರ್ಜಿ ಹಾಕೊಂಡಿದ್ದ ಕುರುಬರ ಜಾತಿಯಲ್ಲಿ ಹುಟ್ಟಬೇಕು ಅಂತ. ಜಾತಿ ಇತ್ತು, ಅದಕ್ಕೋಸ್ಕರ ಕುರುಬರ ಜಾತಿಲಿ ಹುಟ್ಟಿದ್ದೀನಿ ಅಷ್ಟೇನೆ. ನಮ್ಮ ಅಪ್ಪ ನಮ್ಮ ಅಮ್ಮ ಕುರುಬರ ಜಾತಿಯವರು, ಅದಕ್ಕೋಸ್ಕರ ನಾನು ಕುರುಬನಾಗಿ ಹುಟ್ಟಿದ್ದೀನಿ. ಪಟೇಲ್ರೇನು ಅರ್ಜಿ ಹಾಕೊಂಡಿದ್ರ ಲಿಂಗಾಯತರ ಜಾತಿಯಲ್ಲಿ ಹುಟ್ಟಬೇಕು ಅಂತ, ಅಥವಾ ಬಸವರಾಜ ವಾಲ್ಮೀಕಿ ಜಾತಿಯಲ್ಲಿ ಹುಟ್ಟಬೇಕು ಅಂತ ಅರ್ಜಿ ಹಾಕೊಂಡಿದ್ನ? ನೀನು ಅರ್ಜಿ ಹಾಕೊಂಡಿದ್ಯಾ? ಇಲ್ಲ. ಜಾತಿ ಇತ್ತು, ಅದಕ್ಕೋಸ್ಕರ ಹುಟ್ಟಿದೀವಿ. ಈ ಜಾತಿ ಹೋಗ್ಬೇಕು, ವರ್ಗ ಹೋಗ್ಬೇಕು, ಎಲ್ಲರೂ ಕೂಡ ಮನುಷ್ಯರಾಗಿ ಬದುಕಬೇಕು ಅಂತೇಳಿ ಬಸವಾದಿ ಶರಣರು ಈ ನಾಡಿಗೆ ಕೊಟ್ಟಂತ ಸಂದೇಶ. ಇದನ್ನು ತಿಳ್ಕೋಬೇಕು ನಾವೆಲ್ಲರೂ ಕೂಡ. ಇದರಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು. ಇದನ್ನೇ ಮಹಾತ್ಮ ಗಾಂಧೀಜಿಯವರು, ಅಂಬೇಡ್ಕರ್ ಅವರು ಪ್ರತಿಪಾದನೆಯನ್ನ ಮಾಡಿದ್ದು. ಇದನ್ನೇ ಪ್ರತಿಪಾದನೆಯನ್ನು ಮಾಡಿದ್ದು ಮಹಾತ್ಮ ಗಾಂಧೀಜಿಯವರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದನ್ನೇ ಪ್ರತಿಪಾದನೆಯನ್ನ ಮಾಡಿದ್ರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನ, ಆ ಸಂವಿಧಾನದ ಮೂಲಕ ಯಾವನ ಸಿಳ್ಳೋಡಿಯವನು, ಸಂವಿಧಾನದ ಮೂಲಕ
ಸಮ ಸಮಾಜ ನಿರ್ಮಾಣ ಆಗ್ಬೇಕು, ಜಾತಿ ಹೋಗ್ಬೇಕು, ವರ್ಗ ಹೋಗ್ಬೇಕು, ಎಲ್ಲರೂ ಸಮಾನವಾಗಿ ಬದುಕ್ತಕ್ಕಂತ ವ್ಯವಸ್ಥೆ ನಿರ್ಮಾಣ ಆಗ್ಬೇಕು ಅಂತ ಸಮಾಜವನ್ನ ಕನಸು ಕಂಡಿದ್ರು ಬಸವಾದಿ ಶರಣರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಮಹಾತ್ಮ ಗಾಂಧೀಜಿಯವರು. ಬುದ್ಧ ಇಂತಹ ಸಮಾಜವನ್ನ ಆಗ್ಬೇಕು ಅಂತೇಳಿ ಬಯಸಿದ್ದಂಥವ್ರು. ಇದನ್ನ ನಾವೆಲ್ಲರೂ ಕೂಡ ತೀರ್ಮಾನ ತಿಳ್ಕೋಬೇಕಾಗ್ತದೆ. ಅದಕ್ಕೋಸ್ಕರನೇ ನಾನು ಅವ್ರು ಯಾರಲ್ಲಿ ಹೋಗೋರು ಕೂತ್ಕೊಳ್ರೆ ಇನ್ನೊಂದು ಅರ್ಧ ಗಂಟೆ ಕೂತ್ಕೊಳ್ಳಕ್ಕಾಗಲ್ವಾ? ಸಂವಿಧಾನದಲ್ಲಿ ಎಲ್ಲರೂ ಮನುಷ್ಯರಾಗಬೇಕು, ಅಸಮಾನತೆ ಹೋಗ್ಬೇಕು. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಏನ್ ಹೇಳಿದ್ರು ಅಂತಂದ್ರೆ, ಬರೀ ನಮಗೆ ವೋಟ್ ಮಾಡ್ತಕ್ಕಂಥ ಹಕ್ಕು ಸಿಕ್ಕಿದ್ರೆ ಸಾಲದು, ಆ ಸ್ವಾತಂತ್ರ್ಯ ಸಿಕ್ಕಿದ್ರೆ ಸಾಲದು, ಅದ್ರ ಜೊತೆಗೆ ಸಾಮಾಜಿಕ ಆರ್ಥಿಕ ಸ್ವಾತಂತ್ರ್ಯನೂ ಸಿಕ್ಕಬೇಕು. ಪ್ರತಿಯೊಬ್ಬರು ಕೂಡ ಈ ದೇಶದ ಸಂಪತ್ತು ಮತ್ತು ಅಧಿಕಾರದಲ್ಲಿ ಪಾಲ್ದಾರರು. ಯಾರು ಕೆಲವರೇ ಪಾಲ್ದಾರರಲ್ಲ. ಈ ದೇಶದ ಸಂಪತ್ತಿದೆಯಲ್ಲ, ಈ ದೇಶದ ಅಧಿಕಾರ ಇದೆಯಲ್ಲ, ಅದರಲ್ಲಿ ಎಲ್ಲರೂ ಕೂಡ ಪಾಲುದಾರರು. ಅದಕ್ಕೆ ನಾವು ಹೇಳೋದು ಸರ್ವೋ ಜನ ಸುಖಿನೋ ಭವಂತು, ಸರ್ವರಿಗೂ ಸಮಪಾಲು ಸಮಬಾಳು, ಸರ್ವರಿಗೂ ಸಮಪಾಲು ಸಮಬಾಳು. ಅದಕ್ಕೆ ಬಸವಾದಿ ಶರಣರು ಈ ನಾಡಿಗೆ 2 ಸಾಮಾಜಿಕ ಮೌಲ್ಯಗಳನ್ನ ಕೊಟ್ಟಿದ್ದಾರೆ. ಒಂದು ಅವರು ಹೇಳಿದ್ದು ಕಾಯಕ ಮತ್ತು ದಾಸೋಹ. ಕಾಯಕ ಮತ್ತು ದಾಸೋಹ. ಈ ದೇಶದಲ್ಲಿ ಉತ್ಪಾದನೆ ಆಗ್ತದಲ್ಲ ಸಂಪತ್ತು, ಅದನ್ನ ಎಲ್ಲರೂ ಸೇರಿ ಸಂಪತ್ತನ್ನ ಉತ್ಪಾದನೆ ಮಾಡಬೇಕು. ಈ ದೇಶದ ಸಂಪತ್ತು ಎಲ್ಲರೂ ಸೇರಿ ಉತ್ಪಾದನೆ ಮಾಡಬೇಕು. ಕೆಲವರು ಮಾತ್ರ ಬೆವರು ಸುರಿಸೋದಲ್ಲ, ಎಲ್ಲರೂ ಬೆವರು ಸುರಿಸಿ ಸಂಪಾದನೆಯನ್ನ ಮಾಡಬೇಕು. ಅದನ್ನೇ ಕಾಯಕ ಅಂತ ಕರಿತೀವಿ ನಾವು. ಕಾಯಕ ಅಂತ ಕರಿತೀವಿ. ದಾಸೋಹ ಅಂತಂದ್ರೆ ಉತ್ಪಾದನೆ ಆದದನ್ನ ಎಲ್ಲರೂ ಹಂಚ್ಕೋಬೇಕು. ಉತ್ಪಾದನೆ ಆದದನ್ನ ಸಂಪತ್ತನ್ನ ಎಲ್ಲರೂ ಹಂಚ್ಕೋಬೇಕು. ಕೆಲವರೇ ಕೈನಲ್ಲಿ ಅದು ಇರಬಾರದು. ಎಲ್ಲರೂ ಶಿಕ್ಷಿತರಾಗಬೇಕು, ಎಲ್ಲರೂ ಅಧಿಕಾರದಲ್ಲಿ ಪಾಲು ಸಿಗಬೇಕು, ಎಲ್ಲರಿಗೂ ಸಂಪತ್ತಿನಲ್ಲಿ ಪಾಲು ಸಿಗಬೇಕು. ಇದು ಬಸವಾದಿ ಶರಣರು, ಇದನ್ನ ಅಂಬೇಡ್ಕರ್ ಅವರು ಹೇಳಿದ್ದು, ಇದನ್ನೇ ಗಾಂಧೀಜಿಯವರು ಹೇಳಿದ್ರು, ಇದನ್ನೇ ಕುವೆಂಪು ಅವರು ಕೂಡ ಹೇಳಿದ್ರು. ಕುವೆಂಪು ಅವರು ಕೂಡ ಇದನ್ನೇ ಮಾತನ್ನ ಹೇಳಿದ್ರು. ಅದರಿಂದ ನಾನು ಇದರಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ನು. ನಾನು ಮುಖ್ಯಮಂತ್ರಿ ಆದಾಗ ಅನೇಕ ಕಾರ್ಯಕ್ರಮಗಳನ್ನ ಕೊಟ್ಟೆ. ನಿಮ್ಗೆಲ್ಲ ಜ್ಞಾಪಕ ಇರಬೇಕು. ಅನ್ನಭಾಗ್ಯ, ಕ್ಷೀರಭಾಗ್ಯ, ಕೃಷಿ ಭಾಗ್ಯ, ಮೈತ್ರಿ, ಮನಸ್ವಿನಿ, ಪಶುಭಾಗ್ಯ, ಶೂಭಾಗ್ಯ, ಇಂದಿರಾ ಕ್ಯಾಂಟೀನ್, ಸಾಲ ಮನ್ನಾ ಮಾಡೋದು, ಇವೆಲ್ಲ ಯಾಕೆ ಮಾಡದೆ ಅಂತಂದ್ರೆ ಇವೆಲ್ಲರಿಗೂ ಕೂಡ ಬಡವರಿಗೆ ಹೋಗಿ ತಲುಪಬೇಕು ಅನ್ನೋ ಕಾರಣಕ್ಕೋಸ್ಕರ. ಅನ್ನಭಾಗ್ಯ ಕಾರ್ಯಕ್ರಮ ಯಾಕೆ ಮಾಡದೆ ಅಂತಂದ್ರೆ ಯಾರು ಹಸಿದು ಮಲಗಬಾರದು, ಬಡವರು ಕೂಡ ಈ ನಾಡಿನಲ್ಲಿ 3 ಹೊತ್ತು ಊಟ ಮಾಡಲೇಬೇಕು. ಬಡವರು ಕೂಡ 3 ಹೊತ್ತು ಊಟ ಮಾಡಲೇಬೇಕು. ಅದಕ್ಕೋಸ್ಕರ 7 kg ಅಕ್ಕಿಯನ್ನ ಫ್ರೀಯಾಗಿ ಬಡವರಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನ ಮಾಡಿದ್ನೋ ಇಲ್ಲ? ಮಾಡಿದ್ದೆ. ಅದೇ ಬಿಜೆಪಿಯವರು
ಈ ಕಾರ್ಯಕ್ರಮವನ್ನ ಜಾರಿ ಕೊಟ್ಟಾಗ ಬಿಜೆಪಿಯವರು ಹೇಳಿದ್ರು, ಸಿದ್ದರಾಮಯ್ಯನವರೇ ಈ ಪಾಪ ಸತ್ತೋಗ್ಬಿಟ್ಟಿದ್ದಾರೆ ಅವರು, ಗುರುಪಾದಪ್ಪ ನಾಗಮಾರಪಲ್ಲಿ ಅಂತೇಳಿ. ನಾಗಮಾರಪಲ್ಲಿ ಗುರುಪಾದಪ್ಪ ನಾಗಮಾರಪಲ್ಲಿ ಬಿಜೆಪಿ MLA. ಅವ್ರು ಹೇಳಿದ್ರು, ಸಿದ್ದರಾಮಯ್ಯನವರೇ ನೀವು ಬಡವರಿಗೆ ಪುಕ್ಕಟೆಯಾಗಿ ಅಕ್ಕಿ ಕೊಟ್ಟು ಅವ್ರನ್ನ ಸೋಮಾರಿಗಳನ್ನು ಆಡ್ಬಿಟ್ರಿ, ನಮಗ್ ಕೂಲಿಗೆ ಬರಕ್ಕೆ ಕೂಲಿಗೆ ಯಾರು ಸಿಗ್ತಾ ಇಲ್ಲ ನಮಗೆ ಅಂತ ಆಪಾದನೆಯನ್ನ ಮಾಡಿದ್ರು ಅಸೆಂಬ್ಲಿನಲ್ಲಿ. ನಾನು ಅವ್ರಿಗೆ ಏನು ಉತ್ತರ ಕೊಟ್ಟೆ ಗೊತ್ತಾ? ಈ ಬಡವರು ಇದಾರಲ್ಲ, ಗೇದು 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 ಬೆನ್ನೆಲ್ಲ ಬಗ್ಗೋಗ್ಬಿಟ್ಟದೆ, ಊಟ ಇಲ್ದೇನೆ ಹಸುವಿನಿಂದ ಇದ್ದಾರೆ. ಅವ್ರೊಂದಷ್ಟು ದಿನ ರೆಸ್ಟ್ ತಗೊಳ್ಳಿ, ನೀನು ಕೆಲಸ ಮಾಡಯ್ಯ ಗುರುಪಾದಪ್ಪ. ಯಾರು ಹೊಟ್ಟೆ ತುಂಬದವ್ರು ಇದ್ದಾರೆ, ಕೂತ್ಕೊಂಡು ತಿಂತಾ ಇದ್ದಾರೆ, ಅವರು ಕೆಲಸ ಮಾಡ್ಲಿ, ಗೇದಿರೋರು ಸ್ವಲ್ಪ ರೆಸ್ಟ್ ತಗೊಳ್ಳಿ ಅಂತ ಹೇಳಿದೆ ನಾನು. ಯಾಕೆ ಹೇಳಿದೆ ಅಂತಂದ್ರೆ, ಅವ್ರು ಯಾರು ರೆಸ್ಟ್ ತಗೊಳ್ಳಲ್ಲ, ಆದ್ರೂ ರೆಸ್ಟ್ ತಗೊಳ್ಳಿ ಅವರು ಅಂತ. ಯಾಕಂದ್ರೆ ಒಬ್ರೇ ಕೆಲಸ ಮಾಡಬಾರ್ದಲ್ಲ, ಎಲ್ರೂ ಮಾಡ್ಬೇಕಲ್ಲ. ಅದಕ್ಕೋಸ್ಕರ ನಾನು ಅಸೆಂಬ್ಲಿನಲ್ಲಿ ಉತ್ತರ ಕೊಟ್ಟಿರೋದು. ಇದು ಅಸೆಂಬ್ಲಿನಲ್ಲೇ. ಗುರುಪಾದಪ್ಪ ನಾಗಮಾರಪಲ್ಲಿ ಬೀದರ್ನವ್ರು ಈಗಿಲ್ಲ, ಅವ್ರು ಬದುಕಿಲ್ಲ ಈಗ. ಇದೇ ಮಾತುಗಳನ್ನ ಹೇಳಿದೆ ನಾನು. ಈ ಸಾರಿ 23ರಲ್ಲಿ ಚುನಾವಣೆ ನಡೆದಾಗ, ಚುನಾವಣಾ ಪೂರ್ವದಲ್ಲಿ ನಾವು ಅನೇಕ ಭರವಸೆಗಳನ್ನು ಕೊಟ್ಟು, ಅದರಲ್ಲಿ ಪ್ರಮುಖವಾದಂತ ಭರವಸೆಗಳು 5 ಗ್ಯಾರಂಟಿಗಳು. 5 ಗ್ಯಾರಂಟಿಗಳು. ನಾನು DK ಶಿವಕುಮಾರ್ ನಮ್ಮ ಅಧ್ಯಕ್ಷರು ಇಬ್ರು ಸೈನ್ ಮಾಡೋದು ಗ್ಯಾರಂಟಿ ಚೆಕ್ಗೆ. ಗ್ಯಾರಂಟಿ ಚೆಕ್ಗೆ ಇಬ್ರು ಸೈನ್ ಮಾಡೋದು. ಇದನ್ನ ನಾವು ಅಧಿಕಾರಕ್ಕೆ ಬಂದ ತಕ್ಷಣ ಜಾರಿಗೆ ಕೊಡ್ತೇವೆ ಅಂತ ಜನತೆಗೆ ಕೊಟ್ಟಿದ್ದಂತ ವಚನ. ನಾವು ಮೇ 20ನೇ ತಾರೀಕು ಪ್ರಮಾಣ ವಚನ ಸ್ವೀಕಾರ ಮಾಡೋದು. 2023 ಮೇ 20ನೇ ತಾರೀಕು. ಅವತ್ತು 10 ಜನ ಪ್ರಮಾಣ ವಚನ ಸ್ವೀಕಾರ ಮಾಡೋದು. ನಾನು ಮುಖ್ಯಮಂತ್ರಿಯಾಗಿ, DK ಶಿವಕುಮಾರ್ ಉಪಮುಖ್ಯಮಂತ್ರಿಯಾಗಿ, ಪರಮೇಶ್ವರ, MB ಪಾಟೀಲ್, KJ ಜಾರ್ಜ್, ಈ ತರ ಎಲ್ಲ 10 ಜನ ಅವತ್ತು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡೋದು. ಸ್ವೀಕಾರ ಮಾಡಿ ಅಲ್ಲಿಂದ ನೇರವಾಗಿ ವಿಧಾನಸೌಧ 3ನೇ ಮಡಿಲಿರ್ತಕ್ಕಂಥ ಕ್ಯಾಬಿನೆಟ್ ಹಾಲ್ಗೆ ಹೋದ. ಅವತ್ತೇ ಆದೇಶ ಮಾಡೋದು, ಈ 5 ಗ್ಯಾರಂಟಿಗಳನ್ನ ಜಾರಿಗೆ ಕೊಡ್ತೇವೆ ಆದೇಶ ಮಾಡೋದು. ಬಿಜೆಪಿಯವರು ನಮ್ಮ ಮೇಲೆ ಅತ್ಯಂತ ಕುಹುಕವಾಗಿ ಮಾತಾಡಿದ್ರು. ಕುಹುಕವಾಗಿ ಏನಂತ ಮಾತಾಡಿದ್ರು ಅಂತಂದ್ರೆ, ಇವು 5 ಗ್ಯಾರಂಟಿಗಳನ್ನ ಜಾರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಜಾರಿ ಮಾಡಿದ್ರೆ ಕರ್ನಾಟಕದ ಖಜಾನೆ ಖಾಲಿ ಆಗ್ಬಿಡ್ತದೆ, ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡಿಲ್ಲ. ಇದನ್ನ ಬರೀ ಕರ್ನಾಟಕದ ಬಿಜೆಪಿಯವರು ಮಾತಾಡಲಿಲ್ಲ, ನರೇಂದ್ರ ಮೋದಿಯವರು ಕೂಡ ಮಾತಾಡಿದ್ರು. ರಾಜಸ್ಥಾನದಲ್ಲಿ ಕರ್ನಾಟಕ ಆರ್ಥಿಕವಾಗಿ ದಿವಾಳಿ ಆಗ್ಬಿಡ್ತದೆ, ಆರ್ಥಿಕವಾಗಿ ದಿವಾಳಿ ಆಗ್ಬಿಡ್ತದೆ, ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಈಗ ನಾನು ಮಾಡಿದ್ದೀನ ಇಲ್ಲ, ಮಾಡಿದ್ದೀನ ಇಲ್ವೇನ್ರಿ? ಹೆಣ್ಮಕ್ಳು ಫ್ರೀಯಾಗಿ ಬಸ್ನಲ್ಲಿ ತಿರುಗಾಡ್ತಾ ಇದ್ದೀರಲ್ಲ, ಕೈ ಎತ್ತಿ ನೋಡೋಣ. ನಿಮ್ಗೆಲ್ಲ 200 ಯೂನಿಟ್ ವರೆಗೆ ಕೂತ್ಕೋತಮ್ಮ, ಕೂತ್ಕಡೆ ಯಜಮಾನ. 200 ಯೂನಿಟ್ ವರೆಗೆ ಫ್ರೀಯಾಗಿ ಕರೆಂಟ್ ಸಿಗ್ತಾ ಇದೆಯಾ ಇಲ್ಲ? ಹಳ್ಳಿಗಾಡಿನಲ್ಲಿ 200 ಯೂನಿಟ್ಗಿಂತ ಕರೆಂಟು ಉಪಯೋಗಿಸೋರು ಬಹಳ ಕಡಿಮೆ, ಬಹಳ ಕಡಿಮೆ.
200 ಯೂನಿಟ್ಗಿಂತ ಫ್ರೀ ಕರೆಂಟ್, ಯಾರು ಬಿಲ್ ಕೊಡಬೇಕಾಗಿಲ್ಲ. ಆ ದುಡ್ಡೆಲ್ಲ ಉಳಿತಾಯ ಆಯ್ತಾ ಇಲ್ಲ? ಬಸ್ನಲ್ಲಿ ತಿರುಗಾಡ್ತಾ ಇದಾರಲ್ಲ ಹೆಣ್ಮಕ್ಳು ಫ್ರೀಯಾಗಿ, ಆ ದುಡ್ಡೆಲ್ಲ ಉಳಿತಾಯ ಆಗ್ತಾ ಇದೆ ಇಲ್ಲ? ಪ್ರತಿ ದಿನ 50 ರಿಂದ 60 ಲಕ್ಷ ಮಹಿಳೆಯರು ಫ್ರೀಯಾಗಿ ತಿರುಗಾಡ್ತಾ ಇದ್ದಾರೆ. ಏನಮ್ಮ ಪುಷ್ಪ? 50 ರಿಂದ 60 ಲಕ್ಷ ಮಹಿಳೆಯರು ಫ್ರೀಯಾಗಿ. ಆ ದುಡ್ಡೆಲ್ಲ ಉಳಿತಾಯ ಆಗ್ತದ ಇಲ್ಲ? ಈಗ ನೀನು ಈ ಮೀಟಿಂಗ್ ಬರ್ಬೇಕಾದ್ರೆ ಫ್ರೀಯಾಗಿ ಬರ್ಬೋದು ಬಸ್ನಲ್ಲಿ, ಅಥವಾ ಧರ್ಮಸ್ಥಳಕ್ಕೆ ಹೋಗ್ಬೇಕಾದ್ರೆ ಫ್ರೀಯಾಗಿ ಹೋಗ್ಬೋದು, ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗ್ಬೋದ್ರೆ ಫ್ರೀಯಾಗಿ ಹೋಗ್ಬೋದು, ಎಲ್ಲ ದೇವಸ್ಥಾನಗಳಿಗೂ ಹೋಗ್ಬೇಕಾದ್ರೂ ಕೂಡ ಫ್ರೀಯಾಗಿ ಹೋಗ್ಬೋದು. ಈಗ ಆ ದುಡ್ಡು ಖರ್ಚು ಮಾಡ್ತಿದ್ದಂತ, ಬಸ್ ಚಾರ್ಜ್ ಮಾಡ್ತಿದ್ದಂತ ದುಡ್ಡೆಲ್ಲ ಈಗ ಹೆಣ್ಮಕ್ಳಿಗೆ ಉಳಿತಾಯ ಆಗ್ತಾ ಇದೆ, ಅವ್ರ ಗಂಡದಿರಿಗೆ ಉಳಿತಾಯ ಆಗ್ತಾ ಇದೆ ಅಲ್ಲ? ನೀವು ಬಸ್ ಚಾರ್ಜ್ ತಗೋಬೇಕಾದ್ರೆ ಮನೇಲಿ ಕೇಳ್ಬೇಕು, ನೀನ್ ಏನೋ ಗೊತ್ತಿಲ್ಲ ನನಗೆ. ಬಹಳ ಜನ ಹೆಣ್ಮಕ್ಳು ಅವ್ರು ಯಾವ್ದಾದ್ರು ಊರ್ಗ್ ಹೋಗ್ಬೇಕಾದ್ರೆ ಅವ್ರ ಗಂಡದಿರ ಹತ್ರ ದುಡ್ಡು ಇಸ್ಕೋಬೇಕಾಗಿತ್ತು. ಈಗ ಫ್ರೀಯಾಗಿ ಹೋಗ್ರಮ್ಮ, ದುಡ್ಡೇ ಕೊಡ್ಬೇಡಿ ನೀವು ಬಸ್ಸಿಗೆ. ಆ ದುಡ್ಡನ್ನೆಲ್ಲ KSRTC ಬಸ್, KSRTC ಡಿಪಾರ್ಟ್ಮೆಂಟ್ಗೆ ಸರ್ಕಾರ ಬರೆಸ್ಕೊಡ್ತಾ ಇದೆ. ಆ ಹೆಣ್ಮಕ್ಳು ಕೊಡ್ಬೇಕಾಗಿರುವಂತದ್ದೆಲ್ಲ ದುಡ್ಡನ್ನು ಕೂಡ ಸರ್ಕಾರ ಬರೆಸ್ಕೊಡ್ತಾ ಇದೆ. ಆಮೇಲೆ ಗೃಹ ಲಕ್ಷ್ಮಿ, ಕರ್ನಾಟಕದಲ್ಲಿರ್ತಕ್ಕಂಥ 1,17,00,000 ಎಷ್ಟು? 1,17,00,000 ಒಂದು ಕುಟುಂಬದಲ್ಲಿ ಯಜಮಾನಿ ಯಾರಿರ್ತಾರೆ, ಆ ಯಜಮಾನಿಗೆ 2,000 ರೂಪಾಯಿ ತಿಂಗಳಿಗೆ. ಅದು ಉಳಿತಾಯ ಅಲ್ವಾ? ಬಡವರಿಗೆ ಬೇರೆ ಖರ್ಚುಗಳಿಗೆ ಖರ್ಚು ಮಾಡ್ಲಿಕ್ಕೆ ಹಣ ಸಿಗ್ತದ ಇಲ್ಲ? 2,000 ರೂಪಾಯಿ. ಏಯ್ ಪೊಲೀಸ್, ಈ ಕಡೆ ತಿರುಗು, ಅದಕ್ಕೆ ಆ ಕಡೆ ನೋಡ್ತಾ ಇದೆಯಾ? 2,000 ರೂಪಾಯಿ, ಸುಮಾರು 1,20,00,000 ಕುಟುಂಬಗಳು, ಜನರಲ್ಲ, ಇಂಡಿವಿಜುವಲ್ ಅಲ್ಲ, ಕುಟುಂಬಗಳು. 1,20,00,000 ಕುಟುಂಬಗಳಿಗೆ ಈ ಪರಿಹಾರ ಸಿಗ್ತಾ ಇದೆ. ಗೃಹ ಜ್ಯೋತಿ, ಗೃಹಲಕ್ಷ್ಮಿ, ಶಕ್ತಿ ಯೋಜನೆ, ಅನ್ನಭಾಗ್ಯ. ಇವರು 7 ಕೆಜಿಯಿಂದ 5 ಕೆಜಿಗೆ ಇಳಿಸ್ಬಿಟ್ಟ ಮೇಲೆ ನಾನು ಯೋಚನೆ ಮಾಡಿದೆ. ನನಗೆ ಅನೇಕ ಜನ ಬಡವರು ಬಂದು ಭೇಟಿ ಮಾಡಿದ್ರು. 7 ಕೆಜಿ 5 ಕೆಜಿ ಸಾಕಾಗಲ್ಲ, 10 ಕೆಜಿ ಕೊಡಿ ಅಂತ ಹೇಳಿದ್ರು. ನಾನು ಹೇಳಿದೆ 10 ಕೆಜಿ ಕೊಡೋಣ. ಯಾಕಂದ್ರೆ ಯಾವ ಬಡವರು ಕೂಡ ಹಸಿದು ಮಲಗಬಾರ್ದು. 3 ಹೊತ್ತು ಊಟ ಮಾಡಲೇಬೇಕು. ಅವ್ರು ಕೂಲಿ ಮಾಡೋರು ಇರ್ಬೋದು ಅಥವಾ ಶ್ರೀಮಂತ ಇರ್ಬೋದು, ಯಾರೇ ಆಗಲಿ. ಈ ದೇಶದಲ್ಲಿ ನಮಗೂ ಹಕ್ಕಿದೆಯಲ್ಲ ಬದುಕಲಿಕ್ಕೆ, ಈ ಸಮಾಜದಲ್ಲಿ ಹಕ್ಕಿದೆಯಲ್ಲ ಬದುಕಲಿಕ್ಕೆ. ಕೆಲವರು ಮಾತ್ರ ಬದುಕಬೇಕಾ? ಬೇರೆಯವರೆಲ್ಲ ಹಸ್ಕೊಂಡಿರ್ಬೇಕಾ? ಹಸುದು ಸಾಯ್ಬೇಕಾ? ಯಾರು ಕೂಡ ಹಸುದು ಸಾಯ್ಬಾರದು, ಯಾರು ಹಸುದು ಸಾಯ್ಬಾರದು. ಈ ಬಿಜೆಪಿಯವರು ಏನ್ ಮಾಡಿದ್ರು ಗೊತ್ತಾ ನಿಮ್ಗೆ? ಶಿವಣ್ಣ, ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ, ನಾನೇ ಕರೆದು ಮಾತಾಡಿದೆ. ಅವರಿಗೆ ಕರೆದು ಮಾತಾಡಿದಾಗ ನಾವು ಅಕ್ಕಿ ಕೊಡ್ತೀವಿ ಅಂತಂದ್ರು. ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಯಾರ ಕೈ ಕೆಳಗಡೆ ಇರೋದು? ಗೌರ್ಮೆಂಟ್ ಆಫ್ ಇಂಡಿಯಾ. ಅಲ್ಲಿ ಮ್ಯಾನೇಜರ್ ಕರೆದು ಮಾತಾಡಿದಾಗ ಅಕ್ಕಿ ಕೊಡ್ತೀವಿ ಅಂತಂದ್ರು. ಲೆಟರ್ನೂ ಬರೆದು ಬಿಟ್ರು ಅಕ್ಕಿ ಕೊಡ್ತೀವಿ ಅಂತ. ಆಮೇಲೆ ಪಿಯೂಷ್ ಗೋಯಲ್ ಅಂತ ಹೇಳಿ ಫುಡ್ ಮಿನಿಸ್ಟರ್ ಇದ್ದಾರೆ ಕೇಂದ್ರದಲ್ಲಿ, ಪಿಯೂಷ್ ಗೋಯಲ್ ಅಂತ. ಅವರು ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾಗೆ ಹೇಳ್ಬಿಟ್ರು, ಅಕ್ಕಿ ಕೊಡ್ಬೇಡ್ರಿ ಕರ್ನಾಟಕಕ್ಕೆ ಅಂತ. ಯಾಕಂತಂದ್ರೆ
ಬಡವರು ಕೊಡ್ತೀವಲ್ಲ ಅಕ್ಕಿನ ಅದು ತಪ್ಸಕ್ಕೆ. ಯಾಕಂದ್ರೆ ಬಡವರು ಕಾಂಗ್ರೆಸ್ ಪರ ಆಗ್ಬಿಡ್ತಾರೆ. ಅದಕ್ಕೋಸ್ಕರವಾಗಿ ಬಡವರಿಗೆ ಅಕ್ಕಿನೇ ಕೊಡದೆ ಹೋದ್ರೆ ಎಲ್ಲಿಂದ ಕೊಟ್ಟರು ಅಕ್ಕಿನ? ನಾನು ಪಂಜಾಬ್ಗೆ ಫೋನ್ ಮಾಡಿದೆ, ಮುಖ್ಯಮಂತ್ರಿಗೆ, ಛತ್ತೀಸ್ಗಢಕ್ಕೆ ಫೋನ್ ಮಾಡಿದೆ, ತೆಲಂಗಾಣಕ್ಕೆ ಫೋನ್ ಮಾಡಿದೆ, ಆಂಧ್ರಕ್ಕೆ ಫೋನ್ ಮಾಡಿದೆ. ಇವೆಲ್ಲ ಅಕ್ಕಿ ಭತ್ತ ಬೆಳೆಯ ರಾಜ್ಯಗಳು. ಅಲ್ಲಿ ಅಕ್ಕಿ ಸಿಕ್ಲಿಲ್ಲ. ಕೇಂದ್ರ ಸರ್ಕಾರದವರು ಮೋಸ ಮಾಡಿಬಿಟ್ರು. ಆಗ ಏನ್ ಮಾಡಿದೆ ನಾನು, ಕ್ಯಾಬಿನೆಟ್ ನಲ್ಲಿ ತೀರ್ಮಾನ ಮಾಡಿ ಅಕ್ಕಿ ಸಿಕ್ಕವರಿಗೆ 1 ಕೆಜಿ ಅಕ್ಕಿಗೆ 34 ರೂಪಾಯಿ, 34 ರೂಪಾಯಿ. ಒಬ್ಬರಿಗೆ 5 ಕೆಜಿ ಅಕ್ಕಿಗೆ ಅಂತಂದ್ರೆ 170 ರೂಪಾಯಿ ಅವ್ರ ಅಕೌಂಟ್ ಕೊಟ್ಬಿಡೋಣ. ಈಗ 1,29,00,000 ಕುಟುಂಬಗಳಿಗೆ, 1,29,00,000 ಕುಟುಂಬಗಳಿಗೆ 170 ರೂಪಾಯಿ. ಅಲ್ಲಿ ಎಷ್ಟು ಜನ ಇರ್ತಾರೆ? 170 ಇಂಟು ಅಷ್ಟು ಜನ. 4 ಜನ ಇದ್ರೆ 680 ರೂಪಾಯಿ. 5 ಜನ ಇದ್ರೆ 850 ರೂಪಾಯಿ. ಇದು ತಲುಪ್ತಾ ಇದೆಯಲ್ಲ? ಹಿಂದೆ ಮಾಡಿದ್ರೇನ್ರಿ? ತಲೆ ಕುಣಿಸ್ತಾ ಇದೀಯ ನೀನು? ಹಿಂದೆ ಯಾರು ಮಾಡಿರ್ಲಿಲ್ಲ. ಬಡವರಿಗೋಸ್ಕರ ಈ ಕಾರ್ಯಕ್ರಮಗಳು. ಮತ್ತೆ ಎಲ್ಲ ಜಾತಿ ಬಡವರು ಬಿಜೆಪಿ ಪಕ್ಷದಲ್ಲಿರ್ತಕ್ಕಂಥ ಬಡವರು, ಅವ್ರಿಗೂ ಕೂಡ ಕೊಟ್ಟಿದ್ದೀವೋ ಇಲ್ಲ? ಬಿಜೆಪಿ ಅವ್ರು ತಗೊಳ್ಳಲ್ವಾ? ಬಿಜೆಪಿ ಹೆಣ್ಮಕ್ಳು ಬಸ್ನಲ್ಲಿ ಓಡಾಡಲ್ವಾ? ಎಲ್ಲರಿಗೂ ಕೊಡ್ತಾ ಇದ್ದೀವಿ. ನಮ್ಮ ಉದ್ದೇಶ ಪಕ್ಷ, ಜಾತಿ, ಧರ್ಮ ಯಾವುದು ಮುಖ್ಯ ಅಲ್ಲ. ಎಲ್ಲರೂ ಕೂಡ ಮನುಷ್ಯರು. ಯಾವುದೇ ಜಾತಿಯಲ್ಲಿರಲಿ ಬಡವರು, ಆ ಬಡವರು ಬದುಕಬೇಕು. ಅವ್ರ ಬಡವರ ಆರ್ಥಿಕ ಸಾಮಾಜಿಕ ಶಕ್ತಿ ಬರಬೇಕು ಅವರಿಗೆ. ಈ ಕಾರಣಕ್ಕೋಸ್ಕರ ಈ ಕಾರ್ಯಕ್ರಮಗಳನ್ನ ಮಾಡೋದು. ಆಮೇಲೆ ನರೇಂದ್ರ ಮೋದಿ ಅವರು ಯಾರು ಎದ್ದೋಗವ್ರು ಕೂತ್ಕೊಳ್ರಿ ಎಲ್ಲ. ಅವ್ನ ಯಾವನ ಹೋಗವನು, ಇನ್ನು ಅರ್ಧ ಗಂಟೆ ಕೂತ್ಕೊಳ್ಳಕ್ಕಾಗಲ್ವಾ? ಕೂತ್ಕೊಳ್ರಿ. ನೀನೇಕೆ ಎದ್ದು ನೋಡ್ತೀಯ? ಕೂತ್ಕೋ. ಇದು ಸಮೂಹ ಸನ್ನಿ ಅಂತ ಹೆಸರು ಇದಕ್ಕೆ. ಒಬ್ರು ಉಚ್ಚೋಯಕ್ ಹೋದ್ರೆ ನಾನು ಹೋಗೋದು, ಒಬ್ರು ಉಣ್ಣಕ್ ಹೋದ್ರೆ ನಾನು ಉಣ್ಣಕ್ ಹೋಗೋದು. ಹಂಗೆಲ್ಲ ಮಾಡಬಾರದು. ನೀವೆಲ್ಲ ಬಂದಿರೋದು ಕಾರ್ಯಕರ್ತರ ಸಭೆ ಮಾಡಕ್ಕೆ. ನಾವು ಏನ್ ನಿಮ್ಗೆ ನೀವು ತುಲನೆ ಮಾಡಿ. ಈಗ ಯುವ ನಿಧಿ ಅಂತಕ್ಕಂಥ ಕಾರ್ಯಕ್ರಮ ಮಾಡೋದು. ನರೇಂದ್ರ ಮೋದಿ ಅವರು 2014ರಲ್ಲಿ ಪ್ರಧಾನಮಂತ್ರಿ ಆದರು. ಆಗ ಅವ್ರು ಹೇಳಿದ್ರು, ಈ ದೇಶದಲ್ಲಿ ನಿರುದ್ಯೋಗ ಜಾಸ್ತಿ ಇದೆ, ಅದಕ್ಕೋಸ್ಕರ 2 ಕೋಟಿ ಉದ್ಯೋಗನ ಸೃಷ್ಟಿ ಮಾಡ್ತೀನಿ ಪ್ರತಿ ವರ್ಷ. ನಿರುದ್ಯೋಗದ ಸಮಸ್ಯೆ ಬಗೆಹರಿಸ್ತೀನಿ. 10 ವರ್ಷ ಆಯ್ತು. 20 ಕೋಟಿ ಉದ್ಯೋಗ ಸೃಷ್ಟಿ ಮಾಡಬೇಕಾಗಿತ್ತಲ್ಲ, 20 ಕೋಟಿ ಮಾಡಿದಾರ? ಅದರ ಬದಲು ನಿರುದ್ಯೋಗದ ಸಮಸ್ಯೆ ಉಲ್ಬಣ ಆಯ್ತು. ನಿರುದ್ಯೋಗಿಗಳ ಸಂಖ್ಯೆ ಜಾಸ್ತಿ ಆಯ್ತು. ನೀವ್ ಹೇಳಿ, ನರೇಂದ್ರ ಮೋದಿಯವರು ನುಡಿದಂತೆ ನಡೆದಿದ್ದಾರಾ? ಮತ್ ನರೇಂದ್ರ ಮೋದಿ ಅವ್ರ ಮುಖ ತೋರಿಸ್ತೀವಿ, ನಾವು ಮುಖ ತೋರಿಸ್ತೀವಿ, ಜನಗಳೆಲ್ಲ ಬದಲಾವಣೆ ಆಗ್ಬಿಡ್ತಾರೆ ಮುಖ ನೋಡಿದ ತಕ್ಷಣ. ಯಾಕಪ್ಪ ಬದಲಾವಣೆ ಆಗದ? ಏನಾದ್ರು ಮಾಡಿದ್ರಲ್ವಾ? ಏನಾದ್ರು ಮಾಡಿದ್ರಲ್ವೇನ್ರಿ ಬದಲಾವಣೆ ಆಗೋದು? ಏನು ಮಾಡಿಲ್ಲ. ಅಚ್ಚೇ ದಿನ ಈಗ ಬಂತ, ಒಳ್ಳೆ ದಿನಗಳು ಬಂದ್ವಾ?
ಅಚ್ಚೇ ದಿನ ಈಗ ಒಳ್ಳೆಯ ದಿನಗಳು ಬರ್ತವೆ. ಭಾರತೀಯ ಜನತಾ ಪಕ್ಷಕ್ಕೆ ಓಟ್ ಕೊಡಿ. ಒಳ್ಳೆಯ ದಿನಗಳು ಬಂದ್ಬಿಡ್ತವೆ. ಎಲ್ಲ ಅಕ್ಕಿ ಬೆಲೆ, ರಾಗಿ ಬೆಲೆ, ಜೋಳದ ಬೆಲೆ, ಗೊಬ್ಬರದ ಬೆಲೆ, ಪೆಟ್ರೋಲ್ ಬೆಲೆ, ಡೀಸೆಲ್ ಬೆಲೆ, ಗ್ಯಾಸ್ ಬೆಲೆ ಎಲ್ಲ ಕಡಿಮೆ ಆಗ್ಬಿಡ್ತವೆ. ಅಚ್ಚೇ ದಿನ ಆಯೇಗ, ಅಚ್ಚೇ ದಿನ ಆಯೇಗ ಬಂತ. 2 ಕೋಟಿ ಉದ್ಯೋಗ ಬರಲಿಲ್ಲ, ಒಳ್ಳೆ ದಿನ ಬರಲಿಲ್ಲ, ಬೆಲೆ ಏರಿಕೆ ಆಗ್ಲಿಲ್ಲ. ನಮ್ಮ ಸರ್ಕಾರ ಬಂದ್ರೆ ಡಾಲರ್ಸ್ ಬೆಲೆಯನ್ನ ಕಡಿಮೆ ಮಾಡ್ತೀವಿ. ನರೇಂದ್ರ ಮೋದಿ ಅವರು ಬಂದಾಗ ಡಾಲರ್ಸ್ ಬೆಲೆ 58 ರೂಪಾಯಿ. ಎಷ್ಟು? 58. ಈಗ ಎಷ್ಟಿದೆ ಗೊತ್ತಾ ಶಿವಣ್ಣ? 83 ರೂಪಾಯಿ. ಎಷ್ಟು ಜಾಸ್ತಿ ಆಯ್ತು? ಡಬಲ್ ಆಗಿಲ್ಲ, ಜಾಸ್ತಿ ಆಯ್ತು. 58ರಿಂದ 83 ರೂಪಾಯಿ ಕಡಿಮೆ ಮಾಡಿದ್ರ ಈ ದೇಶದ ಸಂಪತ್ತನ್ನ 5 ಟ್ರಿಲಿಯನ್ ಮಾಡ್ತೀನಿ ಮಾಡಿದ್ರ? ಮಾಡ್ಲಿಲ್ಲ. ಮಾಡ್ಲಿಲ್ಲ. ರೈತರ ಆದಾಯ ದುಪ್ಪಟ್ಟು ಮಾಡ್ತೀವಿ ಮಾಡಿದ್ರ? ಮಾಡ್ಲಿಲ್ಲ. ಮಾಡ್ಲಿಲ್ಲ. ನನಗೆ 56 ಇಂಚಿನ ಎದೆ ಇದೆ. ಕಾಂಗ್ರೆಸ್ನವ್ರು ಏನೂ ಮಾಡ್ಲಿಲ್ಲ, ನಾನು ಮಾಡ್ತೀನಿ 56 ಇಂಚಿನ ಎದೆ. ನಾನು ಹೇಳಿದೆ ನರೇಂದ್ರ ಮೋದಿಜಿ 56 ಇಂಚು 70 ಇಂಚು ಇದ್ರ ಪ್ರಯೋಜನ ಇಲ್ಲ. ಆ ಬಡವ್ರ ಬಗ್ಗೆ ಇರ್ತಕ್ಕಂಥ ಹೃದಯ ಇರಬೇಕು, ಆಗ ಮಾತ್ರ ಎಷ್ಟು ಇಂಚು ಎದೆ ಇದ್ರೆ ಪ್ರಯೋಜನ ಆಗತ್ತೆ ಅನ್ನೋದು ಬಹಳ ಮುಖ್ಯ. ಬಡವ್ರ ಪರವಾದಂತ ಅನುಕಂಪ ಇರುತ್ತೆ, ಬಡವ್ರ ಪರವಾದಂತ ಮನಸ್ಸು ಇರ್ಬೇಕು. ಅದು ಇಲ್ಲದೆ ಹೋದ್ರೆ 56 ಇಂಚಿನೇ ಬಾಡಿ ಬಿಲ್ಡರ್ಗಳಿಗೂ ಇದೆಯಪ್ಪ, ಪೈಲ್ವಾನ್ಗಳಿಗೂ ಇದೆ. ಏನ್ ಶಿವಣ್ಣ? ಎಲ್ರಿಗೂ ಇದೆ. ಆದ್ರೆ ಮಾತೃ ಹೃದಯ ಇರ್ಬೇಕಲ್ಲ, ಮಾತೃ ಹೃದಯ ಇರ್ಬೇಕಲ್ಲ. ಅದಿದ್ರು ಮಾತ್ರ ಬಡವರ ಬಗ್ಗೆ, ದಲಿತರ ಬಗ್ಗೆ, ಹಿಂದುಳಿದವರ ಬಗ್ಗೆ, ಅಲ್ಪಸಂಖ್ಯಾತರ ಬಗ್ಗೆ ಅನುಕಂಪ ಬರಲಿಕ್ಕೆ ಸಾಧ್ಯ. ಇದು ಈ ಸಿದ್ದರಾಮಯ್ಯ ಮಾಡಿರೋದು. ಬಹಳ ಜನ ನನ್ನ ಮೇಲೆ ಕೋಪ, ಯಾಕೆ ಗೊತ್ತಾ? ಬಡವ್ರ ಪರವಾಗಿ ಕೆಲಸ ಮಾಡ್ತಾ ಇದ್ದೀನಿ ಅಂತೇಳಿ ಎಲ್ಲ ನನ್ನ ಮೇಲೆ ಕೋಪ, ಮಾತೆತ್ತರೆ ನನ್ನ ಮೇಲೆ ಜಗಳಕ್ಕೆ ಬೀಳ್ತಾರೆ ಎಲ್ಲ. ಕಾರಣ ಯಾಕೆ ಗೊತ್ತಾ? ನಿಮ್ ಪರವಾಗಿದ್ದೀನಿ, ಬಡವರ ಪರವಾಗಿದ್ದೀನಿ, ರೈತರ ಪರವಾಗಿದ್ದೀನಿ, ಮಹಿಳೆಯರ ಪರವಾಗಿದ್ದೀನಿ ಅಂತೇಳಿ ಅಲ್ಲ. ಮತ್ತೆ ನೀವು ನನ್ನ ಕೈ ಹಿಡಿಬೇಕಾ ಬೇಡ? ಏಯ್ ಯಾರ ನೀವು ಕೈ ಹಿಡಿಬೇಕಾ ಬೇಡ? ಈ ಚುನಾವಣೆಯಲ್ಲಿ 28ಕ್ಕೆ 28 ಗೆದ್ದು ಬಿಡ್ತೀವಿ ಅಂತ ಹೇಳಿ ಬಿಜೆಪಿಯವರು ಜೆಡಿಎಸ್ನವರು ಇಬ್ರು ಹೇಳ್ತಾರೆ. ಇದೇ ದೇವೇಗೌಡರು. ಬಿಜೆಪಿ ಒಂದು ಕೋಮುವಾದಿ ಪಕ್ಷ, ಕೋಮುವಾದಿ ಪಕ್ಷ. ಯಾವ ಕಾರಣಕ್ಕೂ ಕೂಡ ಬಿಜೆಪಿ ಜೊತೆ ಸೇರಲ್ಲ. ನಾನೇನಾದ್ರೂ ಮುಂದಿನ ಜನ್ಮ ಅಂತೇನಾದ್ರು ಇದ್ರೆ ಮುಂದಿನ ಜನ್ಮದಲ್ಲಿ ಮುಸ್ಲಿಂ ಆಗಿ ಹುಡ್ತೀನಿ ನಾನು. ಯಾರು ಹೇಳಿದ್ದು ಇದನ್ನ? ನಾನು ಹೇಳೋದಲ್ಲ, ವಿಷ್ಣು ದೇವೇಗೌಡ, ಈ ದೇಶದ ಮಾಜಿ ಪ್ರಧಾನಿ. ಇದನ್ನ ಹೇಳಿದ್ರೆ ಸಿದ್ದರಾಮಯ್ಯನಿಗೆ ಗರ್ವ ಬಂದ್ಬಿಟ್ಟದೆ. ಸಿದ್ದರಾಮಯ್ಯನಿಗೆ ಗರ್ವ ಬಂದ್ಬಿಟ್ಟಿದೆ. ಸಿದ್ದರಾಮಯ್ಯನಿಗೆ ಶಬ್ದ ಮಾಡ್ತಾ ಇದ್ದೀನಿ ಇವತ್ತು. ಅವರ ಗರ್ವ ಭಂಗವನ್ನ ಮಾಡ್ತೇನೆ. ನನ್ ಗರ್ವ, ನಾನು ಹೇಳಿದೆ ಅದಕ್ಕೆ, ನನ್ ಗರ್ವನೇ ಇಲ್ಲಪ್ಪ, ಭಂಗ ಎಲ್ಲಿ ಮಾಡ್ತಾನೆ ಅವ? ದೇವೇಗೌಡರು ಗರ್ವ ಇದ್ರೆ ತಾನೆ ಭಂಗ ಮಾಡೋದು. ಗರ್ವನೇ ಇಲ್ಲ. ನಾನು ಸತ್ಯ ಹೇಳ್ತಾ ಇದ್ದೀನಿ. ಅವ್ರು ಹೇಳಿದ್ರು ಈ ದೇಶದಲ್ಲಿ ಏನಾದರೂ
2019ರಲ್ಲಿ ಈ ದೇಶದಲ್ಲಿ ಏನಾದ್ರೂ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಮತ್ತೆ ಆಗ್ಬಿಟ್ರೆ ನಾನು ಈ ದೇಶನೇ ಬಿಟ್ಬಿಡ್ತೀನಿ. ಈಗ ನನಗೂ ನರೇಂದ್ರ ಮೋದಿ ಅವರಿಗೂ ಅವಿನಾವ ಭಾವ ಸಂಬಂಧ. ನನಗೂ ನರೇಂದ್ರ ಮೋದಿ ಅವ್ರಿಗೂ ಅವಿನಾವ ಭಾವ ಸಂಬಂಧ. ಏನ್ ಮಾತಾಡ್ತೀವಿ, ಏನ್ ಹೇಳಿರ್ತೀವಿ ಹಿಂದೆ, ಈಗೇನ್ ಮಾಡ್ಬೇಕು, ಈಗೇನ್ ಯಾವ ರೀತಿ ನಾ ಹೇಳ್ಬೇಕು, ಇದು ಇರ್ಬೇಕಲ್ಲ. 92 ವರ್ಷ ಪಾಪ ನರೇಂದ್ರ ದೇವೇಗೌಡರಿಗೆ. ಈಗ ಬಿಜೆಪಿಗೆ ಅವ್ರ ಅಳಿಯನ್ನೇ ಕಳಿಸ್ಬಿಟ್ಟವ್ರ ಎತ್ತಗೆ. ಅವ್ರ ಅಳಿಯ ಮಂಜುನಾಥ್ ಅಂತ ರಿಟೈರ್ಡ್ ಡಾಕ್ಟ್ರು, ಅವ್ರನ್ನ ಇಲ್ಲಿ ಟಿಕೆಟ್ ಕೊಡಲ್ವಲ್ಲ, JDS ಅಲಯನ್ಸ್ ನಲ್ಲಿ ಟಿಕೆಟ್ ಕೊಡಲ್ಲ ಅಂತ, ನೀ ಬಿಜೆಪಿ ನಿಂತ್ಕೊಳ್ಳ ಅಂತ ಕಳಿಸ್ಬಿಟ್ಟಿದ್ದಾರೆ. ಈಗ ಅಳಿನೂ ದೇವೇಗೌಡರು ಬೇರೆ ಬೇರೆ ಆಗಿದ್ದಾರ. ಯಾಕಪ್ಪ ಈ ನಾಟಕ, ಯಾಕಪ್ಪ ಈ ನಾಟಕ? ಏನಪ್ಪ ವೆಂಕಟೇಶ ಹೇಳ್ಬೇಕು ಇದನ್ನ? ನಾಟಕ ನಾಟಕ. ಇದನ್ನ ಹೇಳಿದ್ರೆ ಸಿದ್ದರಾಮಯ್ಯನ ಗರ್ವಭಂಗ ಮಾಡ್ತೀನಿ. ನಾನವೆಲ್ಲ ಹೇಳಕ್ ಹೋಗಲ್ಲ. ದೇವೇಗೌಡರು ಪಾಪ ಮಾತೆತ್ತಿದ್ರೆ ಎಲ್ಲಿದೆ ಜನತಾದಳ, ನಾನು ಎಲ್ಲಿದೆ ಜನತಾದಳ ಅಂತ ಹೇಳಲಿಲ್ಲ. ಬಿಜೆಪಿ ಅವ್ರ ಜೊತೆನಲ್ಲಿ ಅಪವಿತ್ರ ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ ಅಂತ ಹೇಳೋದು. ಅಪವಿತ್ರ, ಅನ್ಹೋಲಿ ಅಲಯನ್ಸ್, ಇಂಗ್ಲಿಷ್ ನಲ್ಲಿ ಅನ್ಹೋಲಿ ಅಲಯನ್ಸ್ ಮಾಡ್ಕೊಂಡಿದ್ದಾರೆ ಅಂತ ಹೇಳೋದು. ಇದು ತಪ್ಪ? ಇದು ಸತ್ಯ ಅಲ್ವಾ? ಇದು ಅಸತ್ಯನಾ? ನೀವು ತಿಳ್ಕೋಬೇಕು ಅಷ್ಟೇ. ಇದು ಹೇಳಿದ್ರೆ ಏನ್ ದೇವೇಗೌಡರು, ನಮ್ ಕಡೆ ಹಳ್ಳಿನಲ್ಲಿ ಒಂದ್ ಗಾದೆ ಇದೆ, ಇದ್ದಂಗೆ ಹೇಳಿದ್ರೆ ಏನ್ರಿ ಪಟೇಲ್ರೆ, ಎದ್ದು ಬಂದು ಎದಗೊದ್ದಾಗಿ ಅಂತ. ನೋಡಿ ಈಗ ನಮ್ಗೆ ಒದೆಯಕ್ ಶುರು ಮಾಡ್ಕೊಬಿಟ್ರೆ, ಈ ಒದೆಯ ತಪ್ಪಿಸ್ಬೇಕಾದ್ರೆ ಯಾರಪ್ಪ ಏನ್ ಮಾಡ್ಬೇಕ್ರಿ ನೀವು? ಸುನಿಲ್ ಬೋಸನ್ನ ಗೆಲ್ಲಿಸ್ಬೇಕು. ಗೆಲ್ಲಿಸ್ತೀರಿ ಅಲ್ವಾ? ಗೆಲ್ಲಿಸ್ತೀರಿ ಅಲ್ವಾ? ಸುನಿಲ್ ಬೋಸ್ ಮಾದೇವಪ್ಪನವ್ರ ಮಗ, SC ಮಾದೇವಪ್ಪನವ್ರ ಮಗ. ಅವರು ಕೂಡ ಈ ಕ್ಷೇತ್ರದ ಅಲ್ಲಿ MLA ಆಗಿದ್ದವರು ಅಲ್ವಾ? ಆಮೇಲೆ ನಾನು 3 ಸಾರಿ MLA ಆಗಿದ್ದೀನಿ. ಯತೀಂದ್ರ ಒಮ್ಮೆ MLA ಆಗಿದ್ದ, ಹೌದಲ್ಲ? ಹೋದ್ ಸಾರಿ ಏನಾಯ್ತು, ಯತೀಂದ್ರ 58,000 ಲೀಡ್ ನಲ್ಲಿ ಗೆದ್ದಿದ್ರು 2013ರಲ್ಲಿ. 18ರಲ್ಲಿ ಸಾರಿ 18ರಲ್ಲಿ 58,000 ಲೀಡ್ ನಲ್ಲಿ. ಅದ 19ರಲ್ಲಿ ನಮ್ಮ ಲೀಡು 9,000ಕ್ಕೆ ಬಂದ್ಬಿಟ್ಟು. ಪಾಪ ಧ್ರುವನಾರಾಯಣ್ ಸೋತದು ಬರೀ 2,800 ಚಿಲ್ಲರೆ ಓಟ್. 1,817 ಓಟ್ರಲ್ಲಿ ಸೋತ್ಬಿಟ್ರು ಅಲ್ವಾ? ಅದಾಗಬಾರ್ದು ಅಲ್ವಾ? ಇನ್ನೊಂದು 3,000 ಲೀಡ್ ಕೊಟ್ಟಿದ್ರೆ ಧ್ರುವನಾರಾಯಣ ಗೆದ್ಬಿಡ್ತಿದ್ರಲ್ವಾ? ಈ ಸಾರಿ ನನಗೆ ಅಸೆಂಬ್ಲಿನಲ್ಲಿ 48,000 ಲೀಡ್ ಕೊಟ್ಟು ಗೆಲ್ಸಿದ್ದೀರಿ ನೀವು. ಈಗ ಅಷ್ಟೇ ಕೊಡ್ಬೇಕಾ, ಅದಕ್ಕಿಂತ ಜಾಸ್ತಿ ಕೊಡ್ಬೇಕಾ ನೀವು? ಜಾಸ್ತಿ ಕೊಡ್ಬೇಕಾ, ಅಷ್ಟೇ ಕೊಡ್ಬೇಕಾ? ಕನಿಷ್ಠ ಪಕ್ಷ 60,000 ಲೀಡ್ ನಲ್ಲಿ ಅಂತರದಲ್ಲಿ ಗೆಲ್ಸಿದ್ದೀರಿ. ವರುಣಾ ಕ್ಷೇತ್ರದಿಂದ ನಾನು ಮಾದೇವಪ್ಪನ ಪರಿಚಯ, ನಾನು ನಿಮ್ ಪ್ರತಿನಿಧಿ, ಯತೀಂದ್ರ ಮಾಜಿ MLA, ನಾವೆಲ್ಲ ಇರುವಾಗ 60,000 ಲೀಡ್ ಬರ್ಬೇಕಲ್ವಾ ಪಟೇಲ್ರೆ? ನೀವೆಲ್ಲ 60,000 ಲೀಡ್ ಗೆಲ್ಸ್ಕೊಟ್ರೆ ನನಗೆ ಸಂತೋಷ ಆಗ್ತದೆ. ನನ್ನನ್ನ ಯಾರು ಕೂಡ ಹುಟ್ಟಕ್ಕಾಗಲ್ಲ.
ನಾನು ಇರ್ಬೇಕೋ ಬೇಡ? ಅದರಿಂದ ನಾನು ನಿಮ್ಮಲ್ಲಿ ಎಲ್ಲರಲ್ಲಿ ಕೈ ಜೋಡಿಸಿ, ನಾನು ಭಾಷಣ ಹೆಚ್ಚು ಮಾತಾಡಬೇಕು ಅಂತ ಅನ್ಕೊಂಡಿದ್ರು ಕೂಡ ಕೇಂದ್ರ ಸರ್ಕಾರದ ನರೇಂದ್ರ ಮೋದಿ ಅವರು ಏನೇನು ಮಾಡಿದ್ದಾರೆ ಈ ದೇಶದಲ್ಲಿ, ಅವೆಲ್ಲ ಫೇಲ್ಯೂರ್ಸ್ನೆಲ್ಲ, ಅವರ ವಿಫಲತೆಯನ್ನ ತಿಳಿಸ್ಬೇಕು ನಿಮಗೆ ಅಂತ ಅಂದ್ರು ಕೂಡ ಸಮಯದ ಅಭಾವದಿಂದ ನಾನು ಗೆದ್ದಾದ್ಮೇಲೆ ನಿಮ್ಗೆ ಥ್ಯಾಂಕ್ಸ್ ಹೇಳಕ್ ಬರ್ತೀನಿ ನಾನು. ಆಮೇಲೆ ಇವರು ನಾಮಪತ್ರನ 3ನೇ ತಾರೀಕು ಆಗ್ತಾ ಇದ್ದಾರೆ, ಅವತ್ತಿಗೆ ನಾನು ಬರ್ತೀನಿ. ಇವರು ಚಾಮರಾಜನಗರದಲ್ಲಿ ನಾಮಪತ್ರ ಹಾಕ್ತಾರೆ. ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದವರು ಅಲ್ಲಿ ಮೈಸೂರಿನಲ್ಲಿ ನಾಮಪತ್ರ ಹಾಕ್ತಾರೆ. ನೀವು ಚಾಮರಾಜನಗರಕ್ಕೆ ಬರಬೇಕು. ಬರ್ತೀರಿ ಅಲ್ವಾ? ಚಾಮರಾಜನಗರಕ್ಕೆ ಬರಬೇಕು, ಹೆಚ್ಚು ಜನ ಬರ್ರಿ ಅಂತೇಳಿ ನಿಮ್ಮಲ್ಲಿ ಮನವಿಯನ್ನು ಮಾಡಲಿಕ್ಕೆ ಬಯಸ್ತೇನೆ. ಈಗಾಗಲೇ ನಮ್ಮ ಸುನಿಲ್ ಬೋಸ್ ಹೊಸಬಾನ ನಿಮ್ಗೆ ಅವ್ರ ಪರಿಚಯ ಮಾಡ್ಬೇಕಾ? ಮಹದೇವಪ್ಪನವರ ಸುಪುತ್ರ. ನಾನು ಮಹದೇವಪ್ಪ, ಯತೀಂದ್ರ, ನಾವೆಲ್ಲ ನಿಮ್ ಪರವಾಗಿದ್ದೀವಿ ಅಲ್ವಾ? ಅದರಿಂದ ಯಾರು ನಿಮ್ ಪರವಾಗಿದ್ದಾರೆ ಅವ್ರಿಗೆ ನೀವು ಆಶೀರ್ವಾದ ಮಾಡಬೇಕು ಅಲ್ವಾ? 60,000 ಎಲ್ಲ ಕೈ ಎತ್ತಿ ನೋಡೋಣ. ಕೈ ಎತ್ತರಯ್ಯ. ನೀವು ಓಟ್ ಹಾಕೋದ್ರ ಜೊತೆಗೆ ನಿಮ್ ಮನೆಯವರಿಗೆ, ಅಕ್ಕಪಕ್ಕದವರಿಗೆ, ನಿಮ್ಗೆ ಗೊತ್ತಿರೋರಿಗೆ, ನಿಮ್ ಪರಿಚಯದವರಿಗೆ, ನಿಮ್ ಮಾತು ಕೇಳೋರಿಗೆ ಎಲ್ರಿಗೂ ಹೇಳಿ ಸುನಿಲ್ ಬೋಸ್ ಅವರಿಗೆ ಆಶೀರ್ವಾದವನ್ನು ಮಾಡಬೇಕು. ಮಾಡ್ತೀರಿ ಅಲ್ವಾ? ನಿಮ್ಮೆಲ್ರಿಗೂ ನಮಸ್ಕಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.